ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಗನೆ ಗಡಿಬಿಡಿಯಾಗಿ ಮಾಡುವಂತಹ ಟೊಮ್ಯಾಟೊ ಚಟ್ನಿ ಕೂಡ ಅನ್ಬೋದು, ಮತ್ತೆ ಟೊಮ್ಯಾಟೊ ಗೊಜ್ಜು ಕೂಡ ಅನ್ಬೋದು. ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡುವ. ನಾನು ಬೆಳ್ಳುಳ್ಳಿನ ಸುಲಿದು ಸೈಡ್ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ನಾನು ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಟೊಮ್ಯಾಟೊ ಕೂಡ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ. ನಾನು 4 ತಗೊಂಡಿದ್ದೀನಿ, ನೀವು ಜಾಸ್ತಿ ಕೂಡ ತಗೋಬಹುದು. ಟೊಮ್ಯಾಟೊ ಎಲ್ಲ ಕಟ್ ಮಾಡಿದ್ಮೇಲೆ ಇವಾಗ ಗ್ಯಾಸ್ ಕಡೆ ಹೋಗೋಣ ಬನ್ನಿ. ನೋಡಿ, ನಾನು ಗ್ಯಾಸ್ ಅನ್ನ ಹಚ್ಕೊತಾ ಇದ್ದೀನಿ. ಅದರ ಮೇಲೆ ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಕಡಾಯಿ ಬಿಸಿಯಾದ ನಂತರ 2 ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನು ಉದ್ದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಒಂದು ಹಸಿ ಮೆಣಸಿನಕಾಯಿ, ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಕೊಳ್ಳಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ನಾವು ಉದ್ದಕ್ಕೆ ಕಟ್ ಮಾಡಿರುವಂತಹ ಟೊಮ್ಯಾಟೊ ಕೂಡ ಹಾಕೋಣ. ಇದು ಕೂಡ ಸಾಫ್ಟ್ ಆಗಿ ಬರುವ ತನಕ ಫ್ರೈ ಮಾಡಿ. ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿ ಬೇಯೋದಕ್ಕೆ ಬಿಡಿ. ನೋಡಿ, ಇವಾಗ 5 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಲ್ಲ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಮಸಾಲೆ ಎಲ್ಲ ಹಾಕೊಂಡ್ಬಿಡೋಣ. ಅರ್ಧ ಸ್ಪೂನು ಅರಶಿನ, ಅರ್ಧ ಸ್ಪೂನು ಕೆಂಪು ಖಾರದ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರ್ಧ ಸ್ಪೂನ್ ಸಾಂಬಾರ್ ಪೌಡರ್, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಿ. ನೋಡಿ, 5 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮೇಲೆ ಎಲ್ಲ ಎಣ್ಣೆ ಬಂದಿದೆ ನೋಡ್ಬೋದು ನೀವು. ಈ ತರ ಬಂದ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿ ಈ ಗ್ರೇವಿನ ತಣ್ಣಗಾಗೋದಕ್ಕೆ ಬಿಡಿ. ನೋಡಿ, ಇವಾಗ ತಣ್ಣಗಾಗಿದೆ. ನಾನು ಟಚ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ, ತಣ್ಣಗಾಗಿದೆ. ಈ ತರ ಆದ್ರೆ ಸಾಕು. ಇವಾಗ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಈ ಮಸಾಲೆ ಎಲ್ಲ ಹಾಕಿ ರುಬ್ಕೊಂಡ್ಬರೋಣ. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇವಾಗ ರುಬ್ಕೊಂಡ್ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ದೋಸೆ ಜೊತೆ, ಇಡ್ಲಿ ಜೊತೆ, ಮತ್ತೆ ಅನ್ನ ಜೊತೆ, ಸಿಂಪಲ್ ಚಪಾತಿ ಸೈಡ್ ಡಿಶ್ಗೂ ಕೂಡ ತುಂಬಾ ಚೆನ್ನಾಗಾಗತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ಅದೇ ಕಡಾಯಿನ ನಾನು ವಾಶ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಈ ಕಡಾಯಿ ಬಿಸಿ ಆದ್ಮೇಲೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಹಪ್ಪಳನ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ನಾನು ಫ್ರೈ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಆಪ್ಷನಲ್, ಬೇಕಾದ್ರೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಫ್ರೈ ಆಗಿದೆ, ಎಲ್ಲವನ್ನು ನಾನು ಬೌಲಲ್ಲಿ ತಕೊಂತೀನಿ. ಇವಾಗ ಅದೇ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಕರಿಬೇವು, ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ನಾವು ರುಬ್ಬಿರುವಂಥ ಮಸಾಲೆ ಕೂಡ ಹಾಕಿ, ಅದರ ನಂತರ ನಿಮಗೇನಾದರೂ ನೀರು ಬೇಕಂದರೆ ನೀರು ಕೂಡ ಹಾಕೋಬಹುದು. ಎಷ್ಟು ಬೇಕೋ ಅಷ್ಟನ್ನು. ನಂಗೆ ಇಷ್ಟಿದ್ರೆ ಸಾಕು. ಒಂದು 5 ನಿಮಿಷ ಗ್ಯಾಸ್ ಮೇಲೇ ಬಿಡಿ, ಸಣ್ಣ ಉರಿಯಲ್ಲೇ. ಅಂದರೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಬನ್ನಿ, ಇವಾಗ ಸರ್ವ್ ಮಾಡೋಣ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದರೊಳಗೆ ರೈಸನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಸೈಡಿಗೆ ಪಾಪಡ್ ಹಾಕ್ಕೊಂಡ್ಬಿಡೋಣ. ಅಂದರೆ ಹಪ್ಪಳ ಕೂಡ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮೂಲಕ ಹೇಳಿ. ಇವಾಗ ನಾವು ಚಟ್ನಿ ಮಾಡಿರೋವಂಥ ಅಥವಾ ಟೊಮ್ಯಾಟೊ ಗೊಜ್ಜು ಮಾಡಿರೋವಂಥ ಇದರ ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ. ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.